ಗ್ಯಾರಂಟಿ ಯೋಜನೆಗೆ ಮತ್ತೊಂದು ಗರಿ ಮುಡಿಗೇರಿದೆ. 2 ವರ್ಷದಲ್ಲಿ ಗ್ಯಾರಂಟಿ ಶಕ್ತಿ ಯೋಜನೆ ಭರ್ಜರಿಯಾಗಿ ಸಕ್ಸಸ್ ಅನ್ನ ಕಂಡಿದೆ. 2 ವರ್ಷದಲ್ಲಿ ಬರೋಬ್ಬರಿ 493 ಕೋಟಿ ಜನ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಶಕ್ತಿ ಯೋಜನೆಯನ್ನ ಬಳಸಿಕೊಂಡಂತ ರಾಜ್ಯದ ಮಹಿಳೆಯರು ಸಖತ್ ಖುಷಿಯಾಗಿದ್ದಾರೆ. ಒಂದು ವಾರದಲ್ಲೇ ಮಹಿಳಾ ಪ್ರಯಾಣಿಕರ ಸಂಖ್ಯೆ 500 ಕೋಟಿಗೆ ತಲುಪಲಿದೆ. ಹೀಗಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಸರ್ಕಾರ ಈಗ ಹೊಸ ಪ್ಲಾನ್ ಒಂದನ್ನ ಮಾಡ್ತಿದೆ ಅನ್ನೋದಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಂದು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ರಾಜ್ಯದ ಪಾಲಿಕೆ ನೌಕರರು ಬಂದ್ಗೆ ಕರೆಯನ್ನ ನೀಡಿದ್ರು. ಈ ಹಿನ್ನೆಲೆ ತುಮಕೂರಿನ 600ಕ್ಕೂ ಹೆಚ್ಚು ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ರು. ಬೆಂಗಳೂರಿಗೆ ಬಂದ್ಗೆ ತುಮಕೂರಿನಿಂದ ಬಂದು ದೊಡ್ಡ ಮಟ್ಟದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು, ಬೆಂಬಲವನ್ನ ನೀಡಿ. ಈ ಮುಖಾಂತರವಾಗಿ ಇಂದು ಪಾಲಿಕೆ ಕೆಲಸಕ್ಕೆ ಸಾಮೂಹಿಕವಾಗಿ ರಜೆಯನ್ನ ಹಾಕಿ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ರು. ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು, ಎಇಇ, ಜೆಇ ಹಾಗೂ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಬೇಡಿಕೆ ಈಡೇರಿಸುವವರೆಗೂ ಕೂಡ ಮುಷ್ಕರ ನಿಲ್ಲೋದಿಲ್ಲ ಅನ್ನೋದಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮಹಾನಗರ ಪಾಲಿಕೆ ನೌಕರರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸಾಮೂಹಿಕ ರಜೆಯನ್ನ ಹಾಕಿ ಕೆಲವೊಂದಿಷ್ಟು ಜನ ಬೆಂಗಳೂರಿಗೆ ಬಂದ್ರೆ ಇನ್ನುಳಿದವರು ಪಾಲಿಕೆಯ ಮುಂದೆನೇ ಪ್ರತಿಭಟನೆಯನ್ನು ನಡೆಸಿದ್ರು. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತ ಸಿಬ್ಬಂದಿ ಮಾತ್ರ ಕೆಲಸಕ್ಕೆ ಹಾಜರಾಗಿದ್ರು. ನ್ಯಾಯಕ್ಕಾಗಿ ಹೋರಾಟ. ಹಬ್ಬ ಬಂದೆ ಅಕ್ರಮವಾಗಿ ಗೋವಾಗೆ ಗೋಮಾಂಸವನ್ನ ಸಾಗಿಸುತ್ತಿದ್ದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. 6,75,500 ರೂಪಾಯಿ ಮೌಲ್ಯದ 1930 ಕೆಜಿ ಗೋಮಾಂಸವನ್ನ ಕರ್ನಾಟಕದಿಂದ ಗೋವಾಗೆ ಸಾಗಾಟವನ್ನ ಮಾಡ್ತಿದ್ರು. ಈ ವೇಳೆ ರಾಮನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹಂತೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಚಾಲಕ ಸಿದ್ದಪ್ಪ ಬಾಳಪ್ಪ ಬದ್ದೂರು ಮತ್ತು ಕ್ಲೀನರ್ ರಾಜು ಬಾಳು ನಾಯಕ ಅನ್ನುವರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಮುಕನೋರ್ವ ನೀರು ಕೇಳುವ ನೆಪದಲ್ಲಿ ಮನೆಗೆ ನುಗ್ಗಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಈ ಘಟನೆ ನೆಲಮಂಗಲದಲ್ಲಿ ನಡೆದಿದ್ದು. 35 ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಆಕೆಯ ಮನೆಯ ಮಾಲೀಕ ಸಿದ್ದರಾಮಯ್ಯನ ಬಾಮೈದ ಪ್ರಭು ಎಂಬಾತ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಮಹಿಳೆ ಜೋರಾಗಿ ಕಿರಿಚಿದಾಗ ಸ್ಥಳೀಯರು ಬಂದು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಸ್ಥಳದಿಂದ ಪರಾರಿಯಾಗಿರುವಂತಹ ಪ್ರಭುಗಾಗಿ ಟೌನ್ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಗರ್ಭಿಣಿಗೆ ಪ್ರಿಯಕರ ಕೈಕೊಟ್ಟಿದ್ದಾನೆ. ಈ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದೆ. ಪ್ರಿಯಕರನ ಮನೆ ಎದುರು ಗರ್ಭಿಣಿ ಮಹಿಳೆ ಸಂಯುಕ್ತ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಗಂಡ ಹರೀಶ್ ಜೊತೆಗೆ ಮಹಿಳೆ ವಾಸವಾಗಿದ್ದಾಗ ಗಂಡನ ಸ್ನೇಹಿತ ಅಮರ್ನಾಥ್ ಪರಿಚಯ ಆಗಿತ್ತು. ಕಳೆದ 3 ವರ್ಷದಿಂದ ಪ್ರೀತಿಸಿ ಇದೀಗ ಸಂಯುಕ್ತ 5 ತಿಂಗಳ ಗರ್ಭಿಣಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮದುವೆಗೆ ಅಮರ್ನಾಥ್ ನಿರಾಕರಿಸಿದ್ದಾನೆ. ಹೀಗಾಗಿ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿ ಗರ್ಭಿಣಿ ಮಹಿಳೆ ಸಂಯುಕ್ತ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಳ್ಕೊಡೋದಾಗಿ ನಂಬಿಸಿ ಪತಿಯಿಂದ ದೂರ ಮಾಡಿ ಮಹಿಳೆಗೆ ವಂಚನೆ ಮಾಡಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. 25 ವರ್ಷದ ತಸ್ಮಿಯಾ ಬಾನುಗೆ ಪತಿ ಜಹೀರುದ್ದೀನ್ ಕಿರುಕುಳವನ್ನ ನೀಡುತ್ತಾ ಇದ್ದ. ಇದರಿಂದ ಬೇಸತ್ತಿದ್ದಂತ ತಸ್ಮಿಯಾ ಬಾನು ಸಲ್ಮಾನ್ ಶೇಖ್ ಜೊತೆ ಸ್ನೇಹ ಸಂಬಂಧವನ್ನ ಬೆಳೆಸಿದ್ಲು. ಜೊತೆಗೆ ಮೈಸೂರು, ಹೊಸೂರು, ಆಂಧ್ರಪ್ರದೇಶದಲ್ಲಿ 25 ದಿನದ ಟೂರ್ ಕೂಡ ಹೋಗಿದ್ರು. ಈ ಮಧ್ಯೆ ಮಹಿಳೆ ಈಗ 3 ತಿಂಗಳ ಗರ್ಭಿಣಿಯಾಗಿರೋದು ಕೂಡ ಬೆಳಕಿಗೆ ಬಂದಿದೆ. ಗರ್ಭಿಣಿಯಾಗಿರುವಂತಹ ವಿಚಾರ ತಿಳಿದ ತಕ್ಷಣ ಸಲ್ಮಾನ್ ಶೇಖ್ ಎಸ್ಕೇಪ್ ಆಗಿದ್ದಾನೆ. ಬಳಿಕ ಮಹಿಳೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ.
ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಗೆ ಕೈಕೊಟ್ಟು ಐನಾತಿ ಗಂಡ ಬೇರೆ ಮದುವೆ ಆಗಿದ್ದಾನೆ. ಪತಿಯ ಮೋಸಕ್ಕೆ ಮನನೊಂದು ಪತ್ನಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಘಟನೆ ಚಿತ್ರದುರ್ಗ ತಾಲೂಕಿನ ಕಡಬನಕಟ್ಟೆ ಗ್ರಾಮದಲ್ಲಿ ಆಗಿರೋದು. ಪಂಕಜ ಎಂಬ ಮಹಿಳೆ ಪ್ರೀತಿಸಿ ಪವನ್ ಜೊತೆ 2021ರಲ್ಲಿ ಮದುವೆ ಆಗಿದ್ರು. 17 ವರ್ಷ ಇರುವಾಗಲೇ ಗರ್ಭಿಣಿ ಮಾಡಿದ್ದ. ನಂತರ ಮದುವೆ ಆಗಿದ್ದ. ಮಗುವಾದ ಬಳಿಕ ಗನಂಧಾರಿ ಗಂಡ ಪವನ್ ಕೈಕೊಟ್ಟಿದ್ದಾರೆ. 4 ವರ್ಷದ ಹೆಣ್ಣು ಮಗು ಇದ್ರೂ ಕೂಡ ಬೇರೆ ಮದುವೆ ಆಗೋದಕ್ಕೂ ಮುಂದಾಗಿದ್ದ. ಸದ್ಯ ಈ ಸಂಬಂಧ ಈಗ ಭಾರತೀಯ ಶ್ರೀಶಕ್ತಿ ಸಂಘಟನೆ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸಿದೆ. ವಿದ್ಯಾರ್ಥಿನಿ ಮೇಲೆ ಕ್ಲರ್ಕ್ನಿಂದ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಯುಪಿಎಸ್ಸಿ ಪರೀಕ್ಷೆಯನ್ನ ಎದುರಿಸಿ ಐಎಎಸ್ ಕನಸು ಕಂಡಿದ್ದಂತ ವಿದ್ಯಾರ್ಥಿಯನ್ನ ಗರ್ಭಿಣಿ ಮಾಡಿದ್ದಾನೆ. ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಮಾಡಿಸ್ತೀನಿ ಅನ್ನೋದಾಗಿ ಬಹಳ ಪ್ರಮುಖವಾಗಿ ಆಕೆಗೆ ಮೋಸ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಸ್ಡಿಎ ಆಗಿದ್ದ ಬೇಮರಾಜ ಆತ ಪರಿಚಯ ಮಾಡಿಕೊಂಡಿದ್ದ ಈ ಹುಡುಗಿಯನ್ನ ಯುಪಿಎಸ್ಸಿ ಗೈಡ್ ಮಾಡೋದಾಗಿ ನಂಬಿಸಿ ಮನೆಗೆ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಎಸಗಿದ್ದಾನೆ. ಬೇಮರಾಜ್ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇನ್ನು ವಿಚಾರಣೆಯ ವೇಳೆ ಅತ್ಯಾಚಾರ ಮಾಡಿರುವುದರ ಬಗ್ಗೆ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೆಚ್ಚಿನ ಹಣದ ಆಸೆಗೆ ಖಾಸಗಿ ಫಿನಾನ್ಸ್ನಲ್ಲಿ ಹಣವನ್ನ ಇಟ್ಟು ಜನರಿಗೆ ಉಂಡೆನಾಮವನ್ನ ಹಾಕಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. 70ಕ್ಕೂ ಹೆಚ್ಚು ಗ್ರಾಹಕರಿಗೆ ಖಾಸಗಿ ಫಿನಾನ್ಸ್ ಕಂಪನಿಯಿಂದ 3 ಕೋಟಿ ಮೌಲ್ಯದ ಚಿನ್ನಾಭರಣಕ್ಕೆ ಈಗ ಮೋಸ ಆಗಿದೆ. ಇನ್ನು ಅನಗಾ ಗೋಲ್ಡ್ ಕಂಪನಿಯಿಂದ ಕಡಿಮೆ ಬಡ್ಡಿ, ಹೆಚ್ಚಿನ ಸಾಲದಾಸೆಗೆ ಬಿದ್ದು ಚಿನ್ನ ಅಡವಿಟ್ಟವರಿಗೆ ಇದೀಗ ಅನಗಾ ಗೋಲ್ಡ್ ಕಂಪನಿ ವಂಚನೆ ಮಾಡಿದೆ. ಚಿನ್ನ ಬಿಡಿಸಲು ಹೋದವರಿಗೆ ಪ್ರತಿನಿತ್ಯ ಸಬೂಬು ಹೇಳಿ ವಾಪಸ್ ಕಳಿಸ್ತಾ ಇದ್ರು. ಇದರಿಂದ ರೊಚ್ಚಿಗೆದ್ದಂತ ಜನ ಪೊಲೀಸರಿಗೆ ದೂರು ನೀಡಿದ್ದಾರೆ. ವಿಚಾರಣೆ ವೇಳೆ ವಂಚನೆಯ ಜಾಲ ಬೆಳಕಿಗೆ ಬಂದಿದೆ. ಕಂಪನಿ ಮಾಲೀಕ ಪ್ರವೀಣ್ ಹಾಗೂ ಪತ್ನಿ ಮಂಜುಳಾ ಹಾಗೂ ಇನ್ನೋರ್ವ ಸಿಬ್ಬಂದಿ ಸೇರಿ 3ವರನ್ನ ಅರೆಸ್ಟ್ ಮಾಡಲಾಗಿದೆ. ಮೈಸೂರು ಭಾಗದ ಜೀವನಾಡಿ ಕಾವೇರಿ ಮಾತೆಗೆ ವಾರದ ಹಿಂದೆ ಬಾಗಿನವನ್ನ ಅರ್ಪಣೆ ಮಾಡಲಾಗಿತ್ತು. ಆದರೆ ಕೆಆರ್ಎಸ್ ಹಿನ್ನೂರು ಪ್ರದೇಶದಲ್ಲಿ ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇದೆ. ಮೈಸೂರು ತಾಲೂಕು ಮೀನಾಕ್ಷಿಪುರದಲ್ಲಿ ಮದ್ಯ ಸೇವಿಸಿ ಬಾಟಲಿಯನ್ನ ಒಡೆದು ಹಾಕಿ ಪುಂಡಾಟವನ್ನು ನಡೆಸುತ್ತಿದ್ದಾರೆ. ನೀರಿನ ಆಳದಲ್ಲಿ ಕಾರನ್ನ ಇಳಿಸಿ ಮೋಜು ಮಸ್ತಿಯನ್ನು ಮಾಡ್ತಿದ್ದಾರೆ. ಮದ್ಯದ ಅಮಲಿನಲ್ಲಿ ನೀರಿನಲ್ಲಿ ಇಳಿದು ಜೀವಕ್ಕೆ ಈಗ ಸಂಚಕಾರ ಮತ್ತು ಅಪಾಯವನ್ನ ತಂದಿಡ್ಕೊಂತಿದ್ದಾರೆ. ರಾಶಿ ರಾಶಿ ಪ್ಲಾಸ್ಟಿಕ್ ಪ್ಲೇಟ್ಸು, ಖಾಲಿಯಾದಂಥ ಬಿಯರ್ ಬಾಟಲ್ಗಳನ್ನ ಬೇಕಾಬಿಟ್ಟಿಯಾಗಿ ಬಿಸಾಡಿ ಸದ್ಯ ನೈಸರ್ಗಿಕ ವಿಕೋಪವನ್ನ ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಕಿಡಿಗೇಡಿಗಳ ವರ್ತನೆಗೆ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿದೆ. ದೇಶದ ಅತಿದೊಡ್ಡ ಮೆಡಿಕಲ್ ಹಗರಣದಲ್ಲಿ ಮಂಡ್ಯದ ಮೇಮ್ಸ್ ವೈದ್ಯನ ಹೆಸರು ಕೇಳಿಬಂದಿದೆ. ವೈದ್ಯಕೀಯ ಕಾಲೇಜುಗಳಿಗೆ ಅನುಕೂಲಕರ ವರದಿ ನೀಡಲು ಪ್ರತಿ ಕಾಲೇಜಿನಿಂದ 55 ಲಕ್ಷ ಲಂಚವನ್ನ ಸ್ವೀಕಾರ ಮಾಡಿರುವಂತಹ ಆರೋಪದ ಮೇಲೆ ಸಿಬಿಐ ತನಿಖೆ ನಡೆಸ್ತಾ ಇದೆ. ಇನ್ನು ರಾಯಪುರದ ವೈದ್ಯಕೀಯ ಸಂಸ್ಥೆಯಲ್ಲಿ 55 ಲಕ್ಷ ವಂಚನೆ ಪ್ರಕರಣದಿಂದ ಆರಂಭವಾದಂತಹ ಸಿಬಿಐ ತನಿಖೆಯಲ್ಲಿ ಲಂಚದ ಹಣವನ್ನ ಸ್ವೀಕರಿಸುವಂತ ವೇಳೆ ಭ್ರಷ್ಟ ವೈದ್ಯರನ್ನ ಈಗ ಬಲೆಗೆ ಬೀಳಿಸಿದ್ರು. ಈ ವೇಳೆ ಮಂಡ್ಯದ ಮೇಮ್ಸ್ನ ಪ್ರಾಧ್ಯಾಪಕ ಹಾಗೂ ಮೂಳೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಿಎನ್ ಮಂಜಪ್ಪ ಲಂಚ ಪಡೆದು ಸಿಕ್ಕಿಬಿದ್ದಿದ್ದಾರೆ.
ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆದಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ 2ರಲ್ಲಿ ಅವ್ಯವಹಾರ ನಡೆದಿದೆ. ಬಳ್ಳಾರಿಯ 275 ಟಿಟಿ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೆದಿದೆ. 3 ಉತ್ತರ ಪತ್ರಿಕೆಯಲ್ಲಿ ಒಂದೇ ರೀತಿಯಾದಂಥ ಉತ್ತರ ಬಯಲಾಗಿದೆ. ಬೆಂಗಳೂರು ಆರ್ವಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮೌಲ್ಯಮಾಪನ ನಡೆಯುವಂತ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಬಳ್ಳಾರಿ ಪೂರ್ವ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ, ಬಳ್ಳಾರಿಯ ಕಂಬಳಿ ಬಜಾರ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನರಸಿಂಹಮೂರ್ತಿ ಸೇರಿದಂತೆ ಹಲವು ವಿದ್ಯಾರ್ಥಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಯನ್ನು ನಡೆಸಲಾಗುತ್ತಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ಹೊರಹರಿವು ಹೆಚ್ಚಾಗಿದ್ದು ನದಿ ತೀರದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. 105.788 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಈಗ 74.73 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹೀಗಾಗಿ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡಲಾಗಿದ್ದು ವಿಜಯನಗರ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಸೇರಿ ಆಂಧ್ರಪ್ರದೇಶದ ಕೆಲವು ಜಿಲ್ಲೆಗಳ ರೈತರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಂಪ್ಲಿ ಸೇತುವೆ ಭರ್ತಿಯಾಗಿ ಗಂಗಾವತಿ ಕಂಪ್ಲಿ ಸಂಪರ್ಕ ಸದ್ಯ ಕಡಿತವಾಗುವ ಸಾಧ್ಯತೆ ಇದೆ. ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಝೊಮ್ಯಾಟೊ ಬೈಕ್ ಸವಾರನಿಗೆ ಹಯಾಬುಸಾ ಬೈಕ್ ಡಿಕ್ಕಿ ಹೊಡೆದಿದ್ದು ಇನ್ನು ಝೊಮ್ಯಾಟೊ ಬಾಯ್ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಮತ್ತೋರ್ವ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆ ಮೈಸೂರಿನ ಎನ್ಆರ್ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು. ಡಿಕ್ಕಿ ನಂತರ ಈ ಹಯಾಬುಸಾ ಬೈಕ್ 100 ಮೀಟರ್ ದೂರಕ್ಕೆ ಬಿದ್ದು ಬೆಂಕಿ ಹೊತ್ತಿ ಸುಟ್ಟು ಕರಕಲಾಗಿತ್ತು. ಸುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ಸೇರಿದ ಬೈಕ್ ಚಾಲಕ ಮೃತಪಟ್ಟಿದ್ದಾನೆ. ಹಯಾಬುಸಾ ಬೈಕ್ ಸವಾರ ಸೈಯದ್ ಸೂರನ್, ಇನ್ನು ಝೊಮ್ಯಾಟೊ ಬೈಕ್ ಸವಾರ ಕಾರ್ತಿಕ್ ಅನ್ನೋದು ಗೊತ್ತಾಗಿದೆ. ಸ್ವಪಕ್ಷದ ನಗರಸಭೆ ಅಧ್ಯಕ್ಷನ ವಿರುದ್ಧ ಸದಸ್ಯರು ತಿರುಗಿ ಬಿದ್ದಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ನಡೆದಿದೆ. ಅಧ್ಯಕ್ಷ ಎ ಗಜೇಂದ್ರ ನಗರಸಭೆಯ ಮೇಲೆ ಹಿಡಿತವನ್ನ ಕಳೆದುಕೊಂಡಿದ್ದಾರೆ. ಮನೆ ಯಜಮಾನನೇ ದಾರಿ ತಪ್ಪಿದ್ದಾರೆ. ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸುವಲ್ಲಿ ವಿಫಲರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಭಿವೃದ್ಧಿ ಆಗ್ತಾನೇ ಇಲ್ಲ. ಜನರ ಹಿತಾಸಕ್ತಿ ಕಾಪಾಡುವಲ್ಲಿ ಅಧ್ಯಕ್ಷರು ವಿಫಲರಾಗ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕಿಡಿಕಾರಿದ್ದಾರೆ. ಇದಿದೆ ಅಂತ ಹೇಳಿದ್ದಲ್ಲ, ನಾನು ಒಂದೇ ಮಾತ್ರ ಹೊಡೆದಾಕಿದ್ದೀನಿ ಬಿಡಿ ವಿಚಾರ. 30-40 ವರ್ಷ ಇತಿಹಾಸದಲ್ಲಿ ಕಂಡರಿಯಂಥ ಇಂಥ ಅಧ್ಯಕ್ಷ ನಾವು ಯಾವತ್ತೂ ನೋಡಿಲ್ಲ. ಚಿಕ್ಕಬಳ್ಳಾಪುರ ಎಂತೆಂಥ ಹಿರಿಯರಿದ್ದರು. ಆ ಹಿರಿಯರ ಕೆಲಸ ಏನಿದೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಜನರು ಕೊಡ್ತಾಯಿದ್ರು. ಸರ್ಕಾರಿ ಕೆಲಸಗಳನ್ನ ಆಗಬೇಕಾದಂಥ ಸರ್ಕಾರಿ ಕೆಲಸಗಳನ್ನ ಮಾಡ್ತಾರೆ. ಇದರಲ್ಲಿ ಭೇದ ಭಾವ ತೋರ್ತಾ ಇರಲಿಲ್ಲ. ಈಗಿರ್ತಕ್ಕಂಥ ಅಧ್ಯಕ್ಷರು ಅವರ ಸ್ವಂತ ಅವ್ರ ಕೆಲಸಗಳೇನಿದೆ, ಚಿಕ್ಕಬಳ್ಳಾಪುರ ಲೇಔಟ್ಸ್ ಯಾವುದಿದೆ, ಆಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಅವ್ರಿಗೇನು ಯೋಚನೆ ಇಲ್ಲ. ಇನ್ನೂ ಎಷ್ಟು ದಿವಸ ಇಂಜಿನಿಯರ್ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅವರು ಅಲ್ಲಿ ಇಲ್ಲಿ ಬಾಡಿಗೆ ಮನೆಯಲ್ಲಿ ಏನಮ್ಮ ನಿನ್ನ ಹೆಸರು? ಇವೆಲ್ಲ ಯಾವ 7ನೇ ವಾರ್ಡ್ 5 ವರ್ಷ
ನೋಡಿ ಅಮ್ಮ. ಇದಿದೆ ಅಂತ ಹೇಳಿದ್ದಲ್ಲ ನಾನು. ಒಂದೇ ಮಾತು. ಒಂದೇ ರಾತ್ರಿ 3 ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಐನಾತಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಒಂದು ಮನೆಯಲ್ಲಿ ಚಿನ್ನಾಭರಣ ಹಾಗೂ ಹಣವನ್ನ ಕದ್ದಿದ್ದಾರೆ. ಮತ್ತೆರಡು ಮನೆಗಳಲ್ಲಿಯೂ ಕೂಡ ಕಳ್ಳತನಕ್ಕೆ ಯತ್ನಿಸಿದ್ದಾರೆ, ಆದರೆ ಫೇಲ್ ಆಗಿದ್ದಾರೆ. ಈ ಘಟನೆ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಡೆದಿದೆ. ಉಮೇಶ ಎಂಬುವರ ಮನೆಯಲ್ಲಿ 30 ಗ್ರಾಮ ಚಿನ್ನದ ತಾಳಿ 15,000 ರೂಪಾಯಿಯನ್ನ ಕದ್ದಿದ್ದಾರೆ. ಮನೆಯಲ್ಲಿ ಯಾರೂ ಇರದ ವೇಳೆ ಈ ತಿಜೋರಿಯನ್ನ ಮುರಿದು ಕೃತ್ಯವನ್ನ ಎಸಗಿದ್ದಾರೆ. ಸ್ಥಳಕ್ಕೆ ಸಾವಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದನ್ನ ಓಪನ್ ಮಾಡ್ರಿ ಹಲೋ ಏನಪ್ಪ ಕಂಟೈನರ್ ಲಾರಿಯಲ್ಲಿದ್ದ ಅಮೆಜಾನ್ ಪಾರ್ಸಲ್ಗಳನ್ನ ದುಷ್ಕರ್ಮಿಗಳು ದರೋಡೆ ಮಾಡಿದ್ದಾರೆ. ಸುಮಾರು 4.80 ಲಕ್ಷ ಮೌಲ್ಯದ ಅಮೆಜಾನ್ ಕಂಪನಿಯ ಪಾರ್ಸಲ್ಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಜಯಂತಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಸಂದೀಪ್ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಸೇರಿದಂತ ಕಂಟೈನರ್ ಅದರ ಬೇಗವನ್ನ ಒಡೆದು ಕಳ್ಳತನ ಮಾಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಲಾರಿ ತಲುಪದಿದ್ದಕ್ಕೆ ಅನುಮಾನಗೊಂಡಂತ ಅಧಿಕಾರಿಗಳು ಜಿಪಿಎಸ್ ಮೂಲಕ ಲಾರಿಯನ್ನ ಪತ್ತೆ ಮಾಡಿದ್ದಾರೆ. ಈ ವೇಳೆ ಲಾರಿಯಲ್ಲಿದ್ದಂತ ವಸ್ತುಗಳ ಜೊತೆಗೆ ಇಬ್ಬರು ಚಾಲಕರು ಕೂಡ ನಾಪತ್ತೆಯಾಗಿದ್ದಾರೆ. ಚಾಲಕರ ಮೇಲೆ ಅನುಮಾನಗೊಂಡಂತ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ನಿರ್ಣಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲದೆ ನಿತ್ಯ ರೋಗಿಗಳು ಪರದಾಡುವಂತಾಗಿದೆ. ಈ ಆರೋಗ್ಯ ಕೇಂದ್ರಕ್ಕೆ ವಾರಕ್ಕೊಮ್ಮೆ ವೈದ್ಯರು ಬರ್ತಾರಷ್ಟೇ. ಹೆಸರಿಗೆ ಮಾತ್ರ 24x7 ಆಸ್ಪತ್ರೆ ಇದೆ. ಇಲ್ಲಿ ವೈದ್ಯರು ಇಲ್ಲ, ಮಾತ್ರೆಗಳು ಕೂಡ ಕೊಡಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೈಟೆಕ್ ಬಿಲ್ಡಿಂಗ್ ಇದ್ರೂ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸುತ್ತಲಿನ 6 ಗ್ರಾಮಗಳ ನಿವಾಸಿಗಳು ಚಿಕಿತ್ಸೆಗಾಗಿ ದೂರದ ಊರುಗಳಿಗೆ ಹೋಗುವಂತ ಅನಿವಾರ್ಯತೆ ಇದೆ. ಹೀಗಾಗಿ ಕಾಯಂ ವೈದ್ಯರನ್ನ ನೇಮಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಎಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಮಂಗಳೂರು ಹೊರವಲಯದ ಸುರತ್ಕಲ್ ಕೃಷ್ಣಾಪುರದ ವಿದ್ಯಾರ್ಥಿ ಅಫ್ತಾಬ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಸ್ನಾನಕ್ಕಂತ ಹೋಗ್ತಿದ್ದಂತ ವೇಳೆ ಹೃದಯಾಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಸುರತ್ಕಲ್ ಸೇಕ್ರೆಡ್ ಹಾರ್ಟ್ ಕಾಲೇಜ್ನಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡ್ತಾ ಇದ್ದ. ವಿದ್ಯುತ್ ತಗುಲಿ ಹೆಸ್ಕಾಂ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗಳಿಹಾಳ ಗ್ರಾಮದಲ್ಲಿ ನಡೆದಿರೋದು. ಮಾರುತಿ ಅವಳಿ ವಿದ್ಯುತ್ ಕಂಬದ ಮೇಲೆ ಹತ್ತಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಹೊತ್ತಿನಲ್ಲಿ ಏಕಾಏಕಿಯಾಗಿ ವಿದ್ಯುತ್ ತಗುಲಿ ಸಾವನ್ನಪ್ಪಿದ್ದಾರೆ. 3 ಗಂಟೆಯಿಂದ ಮೃತದೇಹ ವಿದ್ಯುತ್ ಕಂಬದ ಮೇಲೆ ಜೋತಾಡ್ತಾ ಇದ್ರೂ ಸಹ ಹೆಸ್ಕಾಂ ಅಧಿಕಾರಿಗಳು ಸಮೀಪಕ್ಕೂ ಕೂಡ ಸುಳಿದಿಲ್ಲ. ಹೀಗಾಗಿ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸದ್ಯ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ.
ಅನುಮತಿ ಇಲ್ಲದೆ ರಸ್ತೆ ಡಿವೈಡರ್ ಧ್ವಂಸ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಡಿವೈಡರ್ ಧ್ವಂಸ ವಿರೋಧಿಸಿ ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ. ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ನಡೆದಿದೆ. ಸ್ವಂತ ಅನುಕೂಲಕ್ಕಾಗಿ ರಾಜ್ಯ ರಸ್ತೆ ಡಿವೈಡರ್ ಅನ್ನ ತಿಮ್ಮಾಪುರ ಗ್ರಾಮದ ಕೃಷ್ಣ ಪರಡ್ಡಿ ಎನ್ನುವವರು ಹಾನಿ ಮಾಡಿದ್ದಾರೆ. ಸ್ಥಳೀಯರ ವಿರೋಧದ ಹಿನ್ನೆಲೆ ಧ್ವಂಸ ಕಾರ್ಯವನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇನ್ನು ತಮ್ಮ ಅಂಗಡಿಗೆ ವಾಹನ ಬರುವುದಕ್ಕೆ ಈ ಕೃತ್ಯ ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಾರ್ವಜನಿಕರ ತೆರಿಗೆ ದುಡ್ಡು ಪೋಲು ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯನ್ನ ತಡೆದು ಗ್ರಾಮಸ್ಥರು ಹೋರಾಟವನ್ನ ನಡೆಸಿದ್ದಾರೆ. ಅವ್ರ ಪ್ರಭಾವ ಬಳಸಿ ಭಾಳ ಹತ್ತಿ ಮಾಡ್ಕೊಂಡ್ರಿ ಅದನ್ನ ರೋಡ್. ಅಲ್ಲಿ ನೋಡ್ರಿ ವ್ಯಾಪಾರ ಐತಿ, ಯಾವ ಗಾಡಿ ಪ್ರಸ್ತುತ ಆ ಗಾಡಿ ನೋಡ್ಕೊರಿ ಅದನ್ನ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಹಾಸ್ಟೆಲ್ನಲ್ಲಿ ಕುಬೇರ ಲಮಾಣಿ ಎನ್ನುವಂತ ವಿದ್ಯಾರ್ಥಿ ನೀರು ಅಂತ ತಿಳಿದು ಆಸಿಡ್ ಸೇವಿಸಿ ಅಸ್ವಸ್ಥಗೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಎಬಿವಿಪಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ವಿರುದ್ಧ ಡಿಸಿ ಕಚೇರಿ ಎದುರು ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನ ಮಾಡಿದೆ. ವಾರ್ಡನ್ ವಿರುದ್ಧ ಕ್ರಮಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ರು. भारत माता जय जय भारत माता जय 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 भारत माता जय 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 भारत माता जय जय एबीवीपी जय जय एबीवीपी जय जय एबीवीपी बेके बेको न्याय बेको बेके बेको न्याय बेको बेके बेके बेको न्याय बेको बेके बेको न्याय बेको we want justice we want justice we want justice we want justice. ಮೇಲು ಹೋಗಿದ್ದ ಕುರಿ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಕೊಂದಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಹಳ್ಳಿ ತಾಂಡದಲ್ಲಿ ನಡೆದಿದೆ. ಹಾಲೇಶ್ ನಾಯ್ಕ್ ಎನ್ನುವರಿಗೆ ಸೇರಿದಂತ ಕುರಿ ಸಾವನ್ನಪ್ಪಿದೆ. ಸುಮಾರು 25,000 ನಷ್ಟವಾಗಿದ್ದು ಪರಿಹಾರಕ್ಕೆ ಅಧಿಕಾರಿಗಳಿಗೆ ಈಗ ಒತ್ತಾಯ ಮಾಡ್ತಿದ್ದಾರೆ. ಅಲ್ಲದೆ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವುದಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. बकरावळे आज बकरा भी काढो दे सद्दई बंद करे बंद. ಅಂಕೋಲಾ ತಾಲೂಕಿನ ಶೇಡಿಕುಳಿ ಸಮುದ್ರ ತೀರದಲ್ಲಿ ಮಂಗಳವಾರ ಬೆಳಗ್ಗೆ ಬೃಹತ್ ತಿಮಿಂಗಿಲವೊಂದರ ಕಳೆಬರಹ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತಹ ಈ ತಿಮಿಂಗಿಲ ಸುಮಾರು 1 ವಾರದ ಹಿಂದೆ ಮೃತಪಟ್ಟಿರಬಹುದು ಅಂತ ಅಂದಾಜನ್ನ ಮಾಡಲಾಗಿದೆ. ಶೇಡಿಕುಳ್ಳಿ ಕಡಲ ತೀರದಲ್ಲಿ ತಿಮಿಂಗಿಲದ ಕಳೆಬರಹವನ್ನ ಗಮನಿಸಿದ ಸ್ಥಳೀಯರು ಇನ್ನು ಮೀನುಗಾರರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ರವಾನಿಸಿದ್ದು ಸ್ಥಳಕ್ಕೆ ಆಗಮಿಸಿದಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಲೆನಾಡಲ್ಲಿ ಮಳೆ ಕಡಿಮೆಯಾದರೂ ಅವಾಂತರಗಳು ಮಾತ್ರ ನಿಲ್ತಾನೇ ಇಲ್ಲ. ದತ್ತಪೀಠ ಸಮೀಪವಿರುವಂತಹ ನೇತಿ ಚೌಕದ ಚಾಮುಂಡೇಶ್ವರೀಶ್ವರಿ ಈ ಎಸ್ಟೇಟ್ ಹಳೆ ರಸ್ತೆಯಲ್ಲಿ ಭಾರಿ ಬಿರುಕು ಕಾಣಿಸಿಕೊಳ್ತಾ ಇದೆ. ರಸ್ತೆಯ ಮತ್ತೊಂದು ಭಾಗದಲ್ಲಿ ಕಂದಕ ಇರೋದ್ರಿಂದ ಈಗ ಕುಸಿಯುವಂತ ಆತಂಕ ಕೂಡ ಹೆಚ್ಚಾಗ್ತಿದೆ. ಕುಸಿತವನ್ನ ಕಂಡ್ರೆ ಕಾಫಿ ತೋಟದ ರಸ್ತೆ ಕಡಿತವಾಗಿರುವಂತ ಸಾಧ್ಯತೆ ಇದೆ. ನೂರಾರು ಪ್ರವಾಸಿಗರು ಹಾಗೂ ಸ್ಥಳೀಯರು ಓಡಾಡುವಂತ ರಸ್ತೆಯಲ್ಲಿ ಈ ಬಿರುಕು ಕಾಣಿಸಿಕೊಂಡಿದ್ದು ತಕ್ಷಣವೇ ಕ್ರಮವನ್ನ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. 9 ತಿಂಗಳ ನಂತರ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕಾಯಂ ಕುಲಪತಿ ನೇಮಕ ಆಗಿದೆ. ಡಾಕ್ಟರ್ ಎಎಂ ಖಾನ್ ಕುಲಪತಿಯಾಗಿ ಜುಲೈ 7ರಂದು ಅಧಿಕಾರವನ್ನ ಸ್ವೀಕಾರ ಮಾಡಿದರು.
ಆದರೆ ಅಧಿಕಾರ ಸ್ವೀಕರಿಸಿದ ದಿನವೇ ವಿಸಿಗೆ ವಿಘ್ನವೊಂದು ಎದುರಾಗಿದೆ. ಡಾಕ್ಟರ್ ಎಂ ಖಾನ್ ನೇಮಕ ಪ್ರಶ್ನಿಸಿ ಪ್ರೊಫೆಸರ್ ಮಹದೇವಪ್ಪ ಅವರು ಸದ್ಯ ಈಗ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ದಾಖಲಿಸಿದ್ದಾರೆ. ರಾಜ್ಯಪಾಲರು ಮತ್ತು ಸರ್ಕಾರ ಅರ್ಹತೆ ಮತ್ತು ಸಾಮಾಜಿಕ ನ್ಯಾಯವನ್ನ ಪಾಲಿಸಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ರಾಜ್ಯಪಾಲರ ಪ್ರತಿನಿಧಿ ಸರ್ಕಾರ ಕುಲಸಚಿವ ಮತ್ತು ನೂತನ ಕುಲಪತಿ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಕುಲಪತಿ ನೇಮಕ ಸಂಬಂಧ ಯಾವುದೇ ನಿರ್ಧಾರ ಕಾರ್ಯಗತಗೊಳಿಸದಂತೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಹೊರಡಿಸಿದೆ. ತುಮಕೂರು ವಿವಿ ವತಿಯಿಂದ 18ನೆಯ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ವೇಳೆ ಮೂವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಸಾಹಿತ್ಯ ಕ್ಷೇತ್ರದಿಂದ ಹಂಪ ನಾಗರಾಜಯ್ಯ, ಉದ್ಯಮ ಕ್ಷೇತ್ರದಿಂದ ದಿಲೀಪ್ ಜೆ ಸುರಾನ್, ಪತ್ರಿಕೋದ್ಯಮ ಕ್ಷೇತ್ರದಿಂದ ಎಸ್ ನಾಗಣ್ಣ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಪ್ರದಾನ ಮಾಡಿದ್ರು. 76 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ವಿವಿಧ ವಿಭಾಗಗಳ 59 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ, ಸ್ನಾತಕೋತ್ತರ ಪದವೀಧರರಿಗೆ ಪದವಿ ಪ್ರದಾನವನ್ನ ಮಾಡಲಾಯಿತು. ಇನ್ನೂರ 2 ಕಿಲೋಮೀಟರ್ ರಸ್ತೆಯನ್ನ ಕೇವಲ 2 ಗಂಟೆ 50 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ತಲುಪಿದ್ದಾರೆ. ಶಿರಸಿಯ ನೆಹರು ನಗರದ ನಿವಾಸಿಯಾದ ಪಲ್ಲವಿ ಎನ್ನುವವರು ಅನಾರೋಗ್ಯದಿಂದ ಶಿರಸಿಯ ರೋಟರಿ ಹಾಸ್ಪಿಟಲ್ಗೆ ಚಿಕಿತ್ಸೆಗಾಗಿ ದಾಖಲಿಸಿದರು. ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲದ ಕೆಎಂಸಿ ಹಾಸ್ಪಿಟಲ್ಗೆ ರವಾನೆ ಮಾಡಲು ವೈದ್ಯರು ಸೂಚನೆಯನ್ನ ಕೊಡ್ತಾರೆ. ಅದು ಕೂಡ ಕೇವಲ 3 ಗಂಟೆಯ ಒಳಗೆ. ಹೀಗಾಗಿ ತಕ್ಷಣಕ್ಕೆ ನಾಗಸ್ವರ ಆಂಬ್ಯುಲೆನ್ಸ್ ಸರ್ವಿಸ್ ಶಿರಸಿ ಇವರಿಗೆ ಕರೆ ಮಾಡಿದಾಗ ಉದಯ್ ನಾಯ್ಕ್ ಆಗಮಿಸಿದ್ದು ಝೀರೋ ಟ್ರಾಫಿಕ್ ಇಲ್ಲದೆ ಸುಮಾರು 202 ಕಿಲೋಮೀಟರ್ ದೂರವನ್ನ ಕೇವಲ 2 ಗಂಟೆ 50 ನಿಮಿಷಕ್ಕೆ ತಲುಪಿದ್ದಾರೆ. ಇನ್ನು ರೋಗಿಯನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆ ತಲುಪಿಸಿದ್ದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಿದೆ. ಏಕಾದಶಿಯ ಹಿನ್ನೆಲೆ ದಂಪತಿಗಳಿಗೆ ಗಾಳಿಪಟ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಆಗಿತ್ತು. ಸುಮಾರು ವರ್ಷಗಳಿಂದ ಗ್ರಾಮದಲ್ಲಿ ನವ ದಂಪತಿಗಳಿಗೆ ಗಾಳಿಪಟ ಆಯೋಜಿಸುವಂತ ಸಂಪ್ರದಾಯವನ್ನ ನಡೆಸಿಕೊಂಡು ಬಂದಿದ್ರು. ನವ ದಂಪತಿಗಳ ಜೊತೆ ಯುವಕರಿಗೆ ಗುಂಡು ಎತ್ತುವಂತ ಸ್ಪರ್ಧೆ, ಯುವತಿಯರಿಗಾಗಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಗ್ರಾಮೀಣ ಕ್ರೀಡೆ ಆಯೋಜನೆಯಿಂದ ಹಳ್ಳಿಯಲ್ಲಿ ಆಷಾಢದ ಹಬ್ಬಕ್ಕೆ ರಂಗು ಬಂದಂತಾಗಿದೆ.